ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೀಟ್ರೂಟ್ ಸಾಗು, ಇದು ಚಪಾತಿ, ರೊಟ್ಟಿ, ದೋಸೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹೆಚ್ಚಿಟ್ಟಿರೋಂಥ ಬೀಟ್ರೂಟು, ಒಂದು ಎರಡು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಚಕ್ಕೆ, ಲವಂಗ, ಒಂದು ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಇದು ಸ್ವಲ್ಪ ಒಗ್ಗರಣೆಗೆ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ, ಇದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು. ಈಗ 2 ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಚಕ್ಕೆ, ಸ್ವಲ್ಪ ಜೀರಿಗೆ, ಒಂದೆರಡು ಲವಂಗ ಅದು ಹಾಕ್ಕೊಂಡು, ಒಂದು ಸ್ವಲ್ಪ ಕಡಲೆ ಒಂಚೂರು ಹಾಕ್ಕೊಂಡು ಇದನ್ನ ಈ ಥರ ಪೇಸ್ಟ್ ಮಾಡ್ಕೊಬರ್ಬೇಕು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈಗ ಅದಕ್ಕೆ ಕಡಲೆಬೇಳೆ, ಸಾಸಿವೆ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಸಿಡಿದಾದ್ಮೇಲೆ ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಿನ್ನ. ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಅದಕ್ಕೆ ಬೀಟ್ರೂಟ್ ಹಾಕೋಬೇಕು. ಇನ್ನು ಸ್ವಲ್ಪ ಒಂಚೂರು ಫ್ರೈ ಮಾಡ್ಕೋಬೇಕು. ಒಂಚೂರು ಈಗ ರುಬ್ಬಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕು. ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಾಗುತ್ತೆ. ತುಂಬ ತೆಳ್ಳಗಿರುತ್ತೆ ಚೆನ್ನಾಗಿರಲ್ಲ ಇದು ಚಪಾತಿ, ದೋಸೆ ಇದಕ್ಕೆಲ್ಲ. ಈಗ ಹಾಕ್ಕೊಂಡಿದ್ದೆ ಕಡಲೆ ಹಾಕಿತ್ತಲ್ಲ ಮೊದಲೇ ಹುರಿಗಡಲೆ, ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡ್ಕೊಂಡು ಹಾಕಬೇಕು. ಉಪ್ಪಿನ ಪುಡಿ ಸ್ವಲ್ಪ ಹಾಕ್ಕೋಬೇಕು. ಈಗ ಇದೆಲ್ಲ ಕರೆಕ್ಟಾಗಿ ಹಾಕಿದೆ. ನೋಡ್ಕೋಬೇಕು ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂದ್ಕೊಂಡು. ಈಗ ನೀರು ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು, ತುಂಬ ಗಟ್ಟಿ ಆಗಬಾರ್ದು ಅಂತಂದರೆ. ಈಗ ಹಿಟ್ಟು ಹಾಕ್ಬಿಟ್ಟು 2 ವಿಸಿಲ್ ಬರೋ ತನಕ ಬಿಡಬೇಕು. ಈಗ 2 ವಿಸಿಲ್ ಬಂದಾದಮೇಲೆ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಆಗಿದೆ. ಈಗ ಇದು ಒಂದು ಕುದಿ ಬರೋ ತನಕ ಇನ್ನೂ ಸ್ವಲ್ಪ ಈಗ ಕುದಿಸ್ಕೋಬೇಕು. ಸ್ವಲ್ಪ ಅದು ಹಸಿ ಸ್ಮೆಲ್ ಏನು ಒಟ್ಟಾಗಿರುತ್ತೆ, ಏನಿರಲ್ಲ. ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೋಣ.
ಈಗ ರೆಡಿಯಾಗಿದೆ ಸಾಗು. ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ದೋಸೆ ಇದ್ರ ಜೊತೆಲೆಲ್ಲ ಚೆನ್ನಾಗಿರುತ್ತೆ. ಬೀಟ್ರೂಟ್ ಪಲ್ಯ ಮಾಡಿ ಬೇಜಾರಾಗಿದ್ದಾಗ ಈ ಥರ ಸಾಗು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಸಾಗು ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.